ನಮಸ್ಕಾರ ಸ್ನೇಹಿತರೆ. ಇವತ್ತೇ ಎಷ್ಟೋ ಪವಿತ್ರವಾದ ಮೌನಿ ಅಮಾವಾಸ್ಯೆ. ಇವತ್ತು ನೀವು ಮಾಡಬೇಕಾಗಿರೋಂಥ ಪೂಜೆ ಬಗ್ಗೆ ನೆನ್ನೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಈ ವಿಡಿಯೋದಲ್ಲಿ ಮಹಾಭಾರತದಲ್ಲಿ ಇರೋಂಥ ಮೌನಿ ಅಮಾವಾಸ್ಯೆಯ ಕತೆ ಕೇಳೋಣ. ಈ ಕಥೆಯನ್ನ ಭಕ್ತಿಯಿಂದ ಶ್ರದ್ಧೆಯಿಂದ ಕೇಳಿದ್ರೆ ನಿಮ್ಮ ಮೌನಿ ಅಮಾವಾಸ್ಯೆಯ ಪೂಜೆ ಸಂಪೂರ್ಣ ಆಗುತ್ತೆ. ಹಾಗೆ ಅಮಾವಾಸ್ಯೆಯ ಫಲ ಕೂಡ ನಿಮಗೆ ದುಪ್ಪಟ್ಟು ಸಿಗುತ್ತೆ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಒಂದು ಸಲ ಧರ್ಮರಾಜ ಭೀಷ್ಮ ಪಿತಾಮಹರ ಹತ್ತಿರ ಬಂದು, ತಾತ, ನೀವು ಹಾಗೂ ಶ್ರೀಕೃಷ್ಣ ಪರಮಾತ್ಮರು ಧರ್ಮದ ಬಗ್ಗೆ ಎಷ್ಟೋ ಹೇಳಿದ್ದೀರಿ. ಆದರೂ ಕೂಡ ಸ್ನೇಹಿತರು ಸಂಬಂಧಿಕರನ್ನು ಕೊಂದ ನನಗೆ ನೆಮ್ಮದಿ ಸಿಗುತ್ತಿಲ್ಲ. ಇದಕ್ಕೆಲ್ಲವೂ ಕಾರಣ ದುರ್ಯೋಧನ ಎಂದು ಹೇಳಿದ. ಆಗ ಭೀಷ್ಮ, ಪುತ್ರ ಯುಧಿಷ್ಠಿರ, ಈ ಪ್ರಪಂಚದಲ್ಲಿ ನಡೆಯುವ ಯಾವುದೇ ಕೃತ್ಯಕ್ಕೆ ಮನುಷ್ಯ ಕಾರಣನಲ್ಲ. ಕರ್ಮ ನಮ್ಮ ಕೈಯಲ್ಲಿ ಎಷ್ಟೋ ಕೆಲಸಗಳನ್ನು ಮಾಡಿಸುತ್ತದೆ. ಮನುಷ್ಯ ಯಾವಾಗಲೂ ಅವನ ಕರ್ತವ್ಯವನ್ನು ಮಾತ್ರ ಮರೆಯಬಾರದು. ಶತ್ರು ಸಂಹಾರ ಕ್ಷತ್ರಿಯನ ಧರ್ಮ. ನೀನು ನಿನ್ನ ಧರ್ಮ ಹಾಗೂ ಕರ್ತವ್ಯವನ್ನು ಮಾತ್ರ ಮಾಡಿದ್ದೀಯ. ನಿನಗೊಂದು ಕತೆ ಹೇಳುತ್ತೇನೆ, ಕೇಳು. ಪೂರ್ವದಲ್ಲಿ ಒಬ್ಬ ಬ್ರಾಹ್ಮಣ ಬಾಲಕ ಹಾವು ಕಚ್ಚಿ ಮೃತಪಟ್ಟ. ಮಗನ ದೇಹದ ಮುಂದೆ ಕುಳಿತುಕೊಂಡು ತಾಯಿ ಜೋರಾಗಿ ಅಳುತ್ತಿದ್ದಳು. ಅದನ್ನು ನೋಡಿದ ಒಬ್ಬ ಬೇಟೆಗಾರ ಆ ಹಾವನ್ನು ಹಿಡಿದು ತಂದು ಆ ತಾಯಿಯ ಮುಂದೆ ಇಟ್ಟ. ಅಮ್ಮ, ನಿನ್ನ ಮಗನ ಸಾವಿಗೆ ಕಾರಣ ಇದೇ ಹಾವು. ನಿನ್ನ ಕೋಪ ಹೋಗುವವರೆಗೂ, ನಿನಗೆ ತೃಪ್ತಿ ಆಗುವವರೆಗೂ ಇದನ್ನು ಹೊಡೆದು ಹೊಡೆದು ಸಾಯಿಸು ಎಂದು ಹೇಳಿದ. ಅದಕ್ಕೆ ಆ ತಾಯಿ, ನೋಡಪ್ಪ, ಈ ಹಾವನ್ನು ಕೊಂದರೆ ನನಗೇನು ಪ್ರಯೋಜನ? ಸತ್ತು ಹೋದ ನನ್ನ ಮಗ ಮತ್ತೆ ಎದ್ದು ಬರುತ್ತಾನಾ ಹೇಳು ಅಂದಳು. ಅಮ್ಮ, ನಿಮ್ಮ ಬದಲಾಗಿ ಈ ಹಾವನ್ನು ನಾನೇ ಕೊಂದು ಬಿಡುತ್ತೇನೆ ಅಂದ ಬೇಟೆಗಾರ. ಆಗ ಆ ಹಾವು, ನೋಡಿ, ನಾನು ಈ ಬಾಲಕನನ್ನು ಯಾವುದೋ ಸೇಡಿನಿಂದ ಕಚ್ಚಲಿಲ್ಲ. ಹೆದರಿಕೆಯಾದಾಗ ಅಥವಾ ನನ್ನ ಪ್ರಾಣವನ್ನು ರಕ್ಷಿಸಿಕೊಳ್ಳಲು ನಾನು ಇತರರನ್ನು ಕಚ್ಚುತ್ತೇನೆ. ಅದು ನನ್ನ ಕರ್ತವ್ಯ. ಅದೇ ರೀತಿ ಈ ಬಾಲಕನನ್ನು ನಾನು ಕಚ್ಚಿದೆ. ಮೃತ್ಯು ದೇವತೆಗೆ ಮನುಷ್ಯರ ಪ್ರಾಣ ತೆಗೆಯಲು ಯಾವುದೋ ಒಂದು ಕಾರಣ ಬೇಕು. ಈಗ ಈ ಬಾಲಕನ ಪ್ರಾಣ ತೆಗೆಯಲು ನನ್ನನ್ನು ಬಳಸಿಕೊಂಡಳು ಅಷ್ಟೇ ಅಂದಿತು. ಯಾವುದೇನೇ ಆದರೂ ನೀನು ಈ ಬಾಲಕನನ್ನು ಕಚ್ಚಿಲ್ಲ ಅಂದಿದ್ದರೆ ಈಗ ಇವನು ಬದುಕಿರುತ್ತಿದ್ದ ಅಂದ ಬೇಟೆಗಾರ. ಅದಕ್ಕೆ ಹಾವು, ಖಂಡಿತ ತಪ್ಪು. ನಾನು ಕಚ್ಚಿಲ್ಲ ಅಂದಿದ್ದರೆ ಮರ ಮೇಲೆ ಬಿದ್ದು ಸತ್ತು ಹೋಗುತ್ತಿದ್ದ, ಅಥವಾ ನೀರಿನಲ್ಲಿ ಬಿದ್ದು ಸತ್ತು ಹೋಗುತ್ತಿದ್ದ, ಕಾಲು ಜಾರಿ ಬಿದ್ದು ಸತ್ತು ಹೋಗುತ್ತಿದ್ದ, ಅಥವಾ ಇರುವೆ ಕಚ್ಚಿದ್ದರೂ ಕೂಡ ಸತ್ತು ಹೋಗುತ್ತಿದ್ದ. ಇವನ ಸಾವು ನಿಶ್ಚಯವಾದ ಮೇಲೆ ಯಾವುದೋ ಒಂದು ರೀತಿಯಲ್ಲಿ ಇವನು ಸಾಯುತ್ತಾನೆ. ನಾನು ನನ್ನ ಕೆಲಸ ಮಾತ್ರ ಮಾಡಿದ್ದೇನೆ. ಇದರಲ್ಲಿ ನನಗೆ ಯಾವ ಪಾಪವೂ ದೋಷವೂ ಬರುವುದಿಲ್ಲ. ಪಾಪ ದೋಷ ಬಂದರೆ ಅದು ಆ ಮೃತ್ಯುದೇವತೆಗೆ ಮಾತ್ರ ಬರಬೇಕು. ಆದರೆ ನನ್ನ ಪ್ರಾಣ ತೆಗೆಯುವುದು ನಿನ್ನ ಕೆಲಸವಲ್ಲ, ನಿನ್ನ ಕರ್ತವ್ಯ ಕೂಡ ಅಲ್ಲ. ನೀನು ನನ್ನನ್ನು ಕೊಂದರೆ ನಿನಗೆ ಮಹಾಪಾಪ ಅಂಟಿಕೊಳ್ಳುತ್ತದೆ. ನಿನಗೆ ಇದರಲ್ಲಿ ಯಾವುದಾದರೂ ಅನುಮಾನವಿದ್ದರೆ ಆ ಮೃತ್ಯುದೇವತೆಯನ್ನೇ ಕೇಳು ಅಂದಿತು ಹಾವು. ಹಾವಿನ ಮಾತನ್ನು ಕೇಳಿದ ಆ ತಾಯಿ ಅಳುತ್ತಾ, ಅಮ್ಮ ಮೃತ್ಯುದೇವತೆ, ನನ್ನ ಮಗನನ್ನು ಏಕೆ ಕೊಂದೆ ಎಂದು ಕೇಳಿದಳು. ಆಗ ಮೃತ್ಯುದೇವತೆ ಅವರ ಮುಂದೆ ಪ್ರತ್ಯಕ್ಷವಾಗಿ, ತಾಯಿ, ನಾನು ಒಬ್ಬರ ಪ್ರಾಣ ತೆಗೆಯಲು ಯಾವುದೇ ದ್ವೇಷ, ಕೋಪ, ಕಾರಣ ಇರುವುದಿಲ್ಲ. ನಾನು ಯಮದೇವರ ದಾಸಿ. ನನ್ನ ಯಜಮಾನ ಕೊಟ್ಟ ಕೆಲಸ ಮಾಡುವುದು ದಾಸಿಯ ಕರ್ತವ್ಯ. ನಾನು ನನ್ನ ಕೆಲಸ ಮಾತ್ರವೇ ಮಾಡಿದೆ. ನಾನು ನನ್ನ ಯಜಮಾನ ಕೊಟ್ಟ ಕೆಲಸವನ್ನು ತಿರಸ್ಕರಿಸಿದರೆ ನನಗೆ ಪಾಪ ದೋಷ ಬರುತ್ತದೆ. ಈ ಸಾವಿನಿಂದ ಯಾವುದಾದರೂ ಪಾಪ ದೋಷ ಬರಬೇಕು ಅಂದರೆ ಅದು ಯಮದೇವರಿಗೆ ಮಾತ್ರ ಬರಬೇಕು, ನನಗಲ್ಲ ಅಂದಳು ಮೃತ್ಯುದೇವತೆ. ಅದೇ ಸಮಯದಲ್ಲಿ ಅಲ್ಲಿ ಯಮದೇವರು ಪ್ರತ್ಯಕ್ಷವಾಗಿ, ನಾನು ಕೂಡ ನನ್ನ ಕರ್ತವ್ಯ ಮಾತ್ರ ಮಾಡಿದ್ದೇನೆ.
ಈ ಬಾಲಕನ ಕರ್ಮಫಲದಿಂದಲೇ ಹೀಗಾಯಿತು. ಮನುಷ್ಯರು ಮಾಡಿಕೊಂಡಿರುವ ಕರ್ಮಫಲದ ಆಧಾರದ ಮೇಲೆಯೇ ನಾನು ನನ್ನ ಕರ್ತವ್ಯ ನಿರ್ವಹಿಸುತ್ತೇನೆ. ನೆನ್ನೆಯ ಮೊಗ್ಗು ಇವತ್ತು ಅರಳಿ ಹೂವಾದಂತೆ ನೆನ್ನೆ ಮಾಡಿದ ಕರ್ಮವೇ ಇವತ್ತು ಕಾರ್ಯರೂಪಕ್ಕೆ ಬರುತ್ತದೆ. ನಿಮ್ಮ ಮಗನ ಮೃತ್ಯುವಿಗೆ ಈ ಹಾವು, ಈ ಮೃತ್ಯುದೇವತೆ ಹಾಗೂ ನನಗೆ ಯಾವ ಪಾಪವೂ ಬರುವುದಿಲ್ಲ. ಇದೆಲ್ಲವೂ ಕೂಡ ನಿಮ್ಮ ಮಗ ಮಾಡಿಕೊಂಡ ಕರ್ಮ. ಇನ್ನು ಮಗನನ್ನು ಕಳೆದುಕೊಂಡು ಪುತ್ರ ಶೋಕ ಅನುಭವಿಸುತ್ತಿರುವ ನಿಮ್ಮ ದುಃಖಕ್ಕೆ ಕಾರಣ ಕೂಡ ನಾವಲ್ಲ, ನೀವು ಪೂರ್ವಜನ್ಮದಲ್ಲಿ ಮಾಡಿಕೊಂಡಿರುವ ಕರ್ಮ. ಹಾಗಾಗಿ ತಾಯಿ, ನಿಮ್ಮ ಕರ್ಮಕ್ಕೆ ನೀವು ಫಲ ಅನುಭವಿಸುವುದೇ ಕರ್ಮ ಸಿದ್ಧಾಂತ ಎಂದು ಹೇಳಿ ಯಮದೇವರು ಹೊರಟು ಹೋದರು. ಅವರ ಹಿಂದೆಯೇ ಮೃತ್ಯುದೇವತೆ ಕೂಡ ಮಾಯವಾದಳು. ಆ ಹಾವು ಕೂಡ ಕಾಡಿಗೆ ಹೊರಟು ಹೋಯಿತು. ಹಾಗಾಗಿ ಯುಧಿಷ್ಠಿರ, ಇಲ್ಲಿ ನಡೆದಿರುವ ಸಾವಿಗೆ, ನಷ್ಟಕ್ಕೆ, ನೋವಿಗೆ, ಕಣ್ಣೀರಿಗೆ ನೀನಾಗಲಿ ದುರ್ಯೋಧನನಾಗಲಿ ಕಾರಣರಲ್ಲ. ಅವರವರ ಮೃತ್ಯು ಅವರವರ ಕರ್ಮಾನುಸಾರವೇ ನಡೆಯುತ್ತದೆ. ನೀನು ಧರ್ಮವನ್ನು ತಿಳಿದುಕೊಂಡು ನಿನ್ನ ಕರ್ತವ್ಯ ಮಾಡುತ್ತಾ ಹೋದರೆ ಯಾವ ಪಾಪವೂ ನಿನ್ನನ್ನು ಅಂಟಿಕೊಳ್ಳುವುದಿಲ್ಲ. ನೀನು ಬೇಕು ಅಂತ ಯುದ್ಧ ಮಾಡಲಿಲ್ಲ, ನಿನ್ನ ಕರ್ತವ್ಯ ಮಾತ್ರ ಮಾಡಿರುವೆ. ಯಾವ ವ್ಯಕ್ತಿ ಅವನ ಸ್ವಂತ ಲಾಭಕ್ಕಾಗಿ ಅಧರ್ಮವನ್ನು ಮಾಡುತ್ತಾನೋ ಕೇವಲ ಅವನಿಗೆ ಮಾತ್ರವೇ ಪಾಪ ಸುತ್ತಿಕೊಳ್ಳುತ್ತದೆ. ಹಾಗಾಗಿ ಯಾವ ವ್ಯಕ್ತಿ ತಿಳಿದು ತಪ್ಪು, ಪಾಪ, ಅಧರ್ಮ ಮಾಡುತ್ತಾನೋ ಅವನು ಅದರ ಕರ್ಮಫಲವನ್ನು ಅನುಭವಿಸಲೇಬೇಕು. ಅದೇ ಕರ್ಮಫಲವನ್ನೇ ಈ ಕುರುಕ್ಷೇತ್ರ ಯುದ್ಧದಲ್ಲಿ ಮೃತಪಟ್ಟ ಯೋಧರು ಅನುಭವಿಸಿದ್ದಾರೆ. ಆದರೂ ನಿನ್ನ ಬಂಧು ಮಿತ್ರರ ಸಾವು ನಿನ್ನಿಂದಲೇ ಆಯಿತು ಎಂದು ನಿನಗೆ ದುಃಖವಿದ್ದರೆ ಮುಂಬರುವ ಮೌನಿ ಅಮಾವಾಸ್ಯೆಯಂದು ಅವರೆಲ್ಲರ ಹೆಸರಿನ ಮೇಲೆ ತರ್ಪಣ ಬಿಡು. ಮೌನಿ ಅಮಾವಾಸ್ಯೆ ಪರಮೇಶ್ವರ ಹಾಗೂ ಮಹಾಲಕ್ಷ್ಮಿಗೆ ಎಷ್ಟೋ ಪ್ರೀತಿ. ನೀನು ಮೌನಿ ಅಮಾವಾಸ್ಯೆಯಂದು ಬಿಡುವ ತರ್ಪಣದಿಂದ ಮೃತಪಟ್ಟ ಯೋಧರಿಗೆ ಶಿವನ ಅನುಗ್ರಹದಿಂದ ಸ್ವರ್ಗ ಪ್ರಾಪ್ತಿ ಕಲುಗುತ್ತದೆ. ಹಾಗೆ ಅವರ ಕುಟುಂಬಕ್ಕೆ ಮಹಾಲಕ್ಷ್ಮಿಯ ಆಶೀರ್ವಾದ ದೊರೆತು ಆರ್ಥಿಕ ಸಮಸ್ಯೆ ಇರದೆ ಸುಖವಾಗಿ ಬದುಕುತ್ತಾರೆ ಅಂದರು ಭೀಷ್ಮ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮೌನಿ ಅಮಾವಾಸ್ಯೆಗೆ ಅಷ್ಟೊಂದು ಶಕ್ತಿ ಇದೆ. ನೀವು ನಿಮ್ಮ ಪಿತೃಗಳ ವಿಷಯದಲ್ಲಿ ಯಾವುದಾದರೂ ತಪ್ಪು ಮಾಡಿದ್ದರೆ, ಅವರಿಗೆ ಕ್ಷಮೆ ಕೇಳಬೇಕು ಅಂದುಕೊಂಡಿದ್ದರೆ, ಅಥವಾ ನಿಮಗೆ ಪಿತೃಶಾಪ, ಪಿತೃದೋಷ ಇದೆ ಎಂದಾದರೆ ಇವತ್ತು ಅವರ ಹೆಸರಿನ ಮೇಲೆ ಯಾವುದಾದರೂ ಹರಿಯುವ ನೀರಿನಲ್ಲಿ ಕಪ್ಪು ಎಳ್ಳನ್ನು ಉಪಯೋಗಿಸಿ ತರ್ಪಣ ಬಿಡಿ. ಹರಿಯುವ ನೀರು ಇಲ್ಲದಿದ್ದರೆ ಒಂದು ಪಾತ್ರೆಯಲ್ಲೇ ತರ್ಪಣ ಬಿಟ್ಟು ಆ ನೀರನ್ನು ಬಾವಿಯೊಳಗೋ ಕೆರೆಯೊಳಗೋ ಹಾಕಿಬಿಡಿ. ಇದರಿಂದ ನಿಮ್ಮ ಪೂರ್ವಿಕರಿಗೆ ಸ್ವರ್ಗ ಪ್ರಾಪ್ತಿ ಉಂಟಾಗುತ್ತದೆ. ಅವರು ನಿಮ್ಮನ್ನು ಮನಸಾರೆ ಆಶೀರ್ವಾದ ಮಾಡಿ ಹೋಗ್ತಾರೆ. ಇದರಿಂದ ನೀವು ಹಾಗೂ ನಿಮ್ಮ ಕುಟುಂಬ ದಿನೇ ದಿನೇ ಅಭಿವೃದ್ಧಿಯಾಗುತ್ತೀರಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.